ಭಕ್ತಿಯ ಪ್ರಸಾದ ಎಷ್ಟು ಮಾಡಿದರೂ ತೃಪ್ತಿಯೇ ಆಗುತ್ತಿಲ್ಲ. ಎಡೆ ಮಾಡಿ. ವೀರಭದ್ರ, ಅಮ್ಮ, ಮಹಾಮನೆಯ ಪ್ರಸಾದವೆಲ್ಲ ಖಾಲಿಯಾಯಿತು. ಈಗೇನು ಮಾಡುವುದು ವೀರಭದ್ರ? ಈ ವಿಷಯವನ್ನ ಬಸವರಸರಿಗೆ ಸೂಕ್ಷ್ಮವಾಗಿ ತಿಳಿಸುವುದೇ ಉತ್ತಮ. ಸರಿ. ಇದು ತಮ್ಮ ಮನೆ, ಅನ್ಯತಾ ಭಾವಿಸದೆ ಒಳಗೆ ದಯಮಾಡಿಸಬೇಕು ಜಂಗಮರೆ. ಬಂದವರಾರೆಂದರಿಯದೆ ನಿಂದ ನಿಲುವನರಿಯದೆ ಕೆಮ್ಮನೆ ಅಹಂಕಾರವ ಹೊತ್ತುಕೊಂಡು ಇಪ್ಪವರಿಗೆ ನಮ್ಮ ಗುಹೇಶ್ವರ ಲಿಂಗನೊಲ್ಲ ನೋಡ. ಹೊರಗೆ ಬಂದಿರುವವರು ಶ್ರೀ ಅಲ್ಲಮ್ಮ ಪ್ರಭುದೇವರು ಹಾಗೂ ಸೊನ್ನಲಿಗೆ ಸಿದ್ದರಾಮರು. ಪ್ರಭುದೇವರೇ, ಸಿದ್ದರಾಮರೇ, ಶಿವ ಶಿವ, ಅಪರಾಧವಾಯಿತು. ನನ್ನಿಂದ ಮಹಾ ಅಪರಾಧವಾಯಿತು ಗುರುದೇವ. ಪ್ರಭುದೇವರೇ, 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 ಏಳು ಬಸವೇಶ್ವರ. ಪ್ರಭುದೇವರೇ, ಅರಿವಿಲ್ಲದೆ ಅಹಂಕಾರದಿಂದ ಕೆಟ್ಟು ಮಹಾ ಅಪರಾಧವನ್ನು ಮಾಡಿದೆ. ದಯಮಾಡಿ ಕ್ಷಮಿಸಬೇಕು. ಜಂಗಮ ಬಂದು ಕಾದಿರಲು ಲಿಂಗಾರ್ಚನೆಯ ಪರಿ ಇನ್ನೆಂತು? ಹೇಳು ಬಸವೇಶ್ವರ. ಅಯ್ಯ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲವಯ್ಯ. ಇನ್ನೂ ತಪ್ಪಿದೆನಾದರೆ ನಿಮ್ಮ ಪಾದವೇ ದಿವ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಪ್ರಮಥರ ಮುಂದೆ ಕಿನ್ನರಿ ಬೊಮ್ಮಣ್ಣಗಳ ಪಾದವೇ ಸಾಕ್ಷಿ. ಅಯ್ಯ, ಕೋಪವನ್ನು ಬಿಡಿ, ತಪ್ಪನ್ನು ಮನ್ನಿಸಿ ದಯಮಾಡಿಸಬೇಕು. ಬಸವೇಶ್ವರ, ನೀನು ನಿಜವಾದ ಭಕ್ತನಾದುದರಿಂದಲೇ ನನಗೆ ಕೋಪ. ನಿಜವಾದ ಭಕ್ತ ತಪ್ಪಿ ನಡೆಯಬಾರದು. ನಿನ್ನ ಭಕ್ತಿಯ ಮಹಿಮೆಯನ್ನು ನಾನು ಅರಿಯನೆ. ನೀನು ಭಕ್ತಿ ಭಂಡಾರಿ ಎಂಬುದನ್ನು ಬಲ್ಲೆ. ಕರುಣಾಸಾಗರ, ಬನ್ನಿ, ದಯಮಾಡಿಸಿ. ನಡೆಯಿರಿ. ದಯಮಾಡಿಸಿ ಪ್ರಭುಗಳೇ, ದಾರಿ ಬಿಡಿ, ಬನ್ನಿ. ಶರಣರೇ, ದಾರಿ ಬಿಡಿ, ಬನ್ನಿ. ಪ್ರಭುದೇವರೇ, ಆಸೀನರಾಗಿ. ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕಂಡೆ. ಗುಹೇಶ್ವರ ಲಿಂಗದಲ್ಲಿ ಪರಮ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯ. ಶರಣು ಶರಣಾರ್ಥಿ. ಪ್ರಭುದೇವರೇ, ಪ್ರಸಾದದ ಸಮಯವಾಯಿತು, ದಯಮಾಡಿ ಸ್ವೀಕರಿಸಿ. ಗಂಗಾ, ನೀಲಾಂಬಿಕೆ, ವೀರಭದ್ರ, ಪ್ರಸಾದದ ವ್ಯವಸ್ಥೆ ಮಾಡಿ. ಎಡೆಮಾಡಿ ಬಸವೇಶ್ವರರೇ, ಎಡೆಮಾಡಿ.
ಶಕ್ತಿಯ ಪ್ರಸಾದ ಎಷ್ಟು ಮಾಡಿದರೂ ತೃಪ್ತಿಯೇ ಆಗುತ್ತಿಲ್ಲ. ಆಹಾ. ಎಡೆ ಮಾಡಿ. ವೀರಭದ್ರ, ಅಮ್ಮ, ಮಹಾಮನೆಯ ಪ್ರಸಾದವೆಲ್ಲ ಖಾಲಿಯಾಯಿತು. ಈಗೇನು ಮಾಡುವುದು ವೀರಭದ್ರ? ಈ ವಿಷಯವನ್ನ ಬಸವರಸರಿಗೆ ಸೂಕ್ಷ್ಮವಾಗಿ ತಿಳಿಸುವುದೇ ಉತ್ತಮ. ಸರಿ.